ಶ್ರೀ ಗುರು ಜ್ಯೋತಿಷ್ಯವಾಣಿ ಚಾನೆಲ್ಗೆ ಸುಸ್ವಾಗತ. ಜುಲೈ 19, 20, 21, 22ರ ದಿನಾಂಕಗಳಲ್ಲಿ ವೃಷಭ ರಾಶಿಯಲ್ಲಿ ಜನಿಸಿದವರಿಗೆ ಕೆಲವು ಆಸಕ್ತಿದಾಯಕ ಬದಲಾವಣೆಗಳು ಕಂಡುಬರುವ ಸೂಚನೆಗಳಿವೆ. ಈ 4 ದಿನಗಳಲ್ಲಿ ಇವರ ಪ್ರಧಾನ ಬಲ ತಾಳ್ಮೆ ಮತ್ತು ಯೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸ್ವಭಾವವಾಗಿರುತ್ತದೆ. ಕಳೆದ ಕೆಲವು ಸಮಯದಿಂದ ಮನಸ್ಸಿನಲ್ಲಿದ್ದ ಕೆಲವು ಸಂದೇಹಗಳಿಗೆ ಉತ್ತರಗಳು ಸಿಗುವ ಸಾಧ್ಯತೆಯಿದೆ. ಉದ್ಯೋಗದಲ್ಲಿ ಜವಾಬ್ದಾರಿಗಳು ಹೆಚ್ಚಾದರೂ ಅವುಗಳನ್ನು ಸಮರ್ಥವಾಗಿ ಪೂರ್ಣಗೊಳಿಸಲು ಸಾಧ್ಯವಾಗುತ್ತದೆ. ಆರ್ಥಿಕ ವಿಷಯಗಳಲ್ಲಿ ಅನಗತ್ಯ ವೆಚ್ಚಗಳನ್ನು ಕಡಿಮೆ ಮಾಡಿಕೊಳ್ಳಬೇಕೆಂಬ ಆಲೋಚನೆ ಬಲಗೊಳ್ಳುತ್ತದೆ. ಕುಟುಂಬದ ಸದಸ್ಯರೊಂದಿಗೆ ಕೆಲವು ಪ್ರಮುಖ ಚರ್ಚೆಗಳು ನಡೆಯಬಹುದು. ಈ ಚರ್ಚೆಗಳು ಭವಿಷ್ಯದಲ್ಲಿ ಉಪಯುಕ್ತವಾಗುವ ನಿರ್ಧಾರಗಳಿಗೆ ದಾರಿ ಮಾಡಿಕೊಡುವ ಸಾಧ್ಯತೆಯಿದೆ. ಈ ದಿನಗಳಲ್ಲಿ ಯಾರು ಏನೇ ಹೇಳಿದರೂ ತಕ್ಷಣವೇ ನಂಬದೆ 1-2 ಬಾರಿ ಯೋಚಿಸುವುದು ಒಳ್ಳೆಯದು. ಶುಕ್ರನ ಪ್ರಭಾವದ ಕಾರಣದಿಂದಾಗಿ ವೈಯಕ್ತಿಕ ಆಕರ್ಷಣೆ ಹೆಚ್ಚಾಗಿ ಇತರರಿಂದ ಗೌರವ ದೊರೆಯಬಹುದು. ಮನಸ್ಸಿನಲ್ಲಿ ಬಹಳ ದಿನಗಳಿಂದ ಇದ್ದ ಒಂದು ಆಸೆಗೆ ಸಂಬಂಧಿಸಿದ ಶುಭವಾರ್ತೆ ಕೂಡ ಸಿಗುವ ಸೂಚನೆಗಳು ಕಾಣಿಸುತ್ತಿವೆ. ಈ ಸಮಯದಲ್ಲಿ ಪ್ರಶಾಂತವಾಗಿರಲು ಸಿಗುವ ಅವಕಾಶಗಳನ್ನು ಗುರುತಿಸಿದರೆ ಒಳ್ಳೆಯ ಫಲಿತಾಂಶಗಳನ್ನು ಪಡೆಯುವ ಸಾಧ್ಯತೆಯಿದೆ. ಈ 4 ದಿನಗಳಲ್ಲಿ ಆರ್ಥಿಕ ಪರಿಸ್ಥಿತಿಯ ವಿಷಯದಲ್ಲಿ ಒಂದು ಪ್ರಮುಖ ಬದಲಾವಣೆ ಕಂಡುಬರುವ ಸಾಧ್ಯತೆಯಿದೆ. ಹಿಂದೆ ನೀವು ಪಟ್ಟ ಶ್ರಮಕ್ಕೆ ಸಂಬಂಧಿಸಿದ ಫಲಿತಾಂಶಗಳು ನಿಧಾನವಾಗಿ ನಿಮ್ಮ ಕಡೆಗೆ ಬರಲು ಪ್ರಾರಂಭಿಸುತ್ತವೆ. ನಿಂತು ಹೋಗಿದ್ದ ಹಣ, ವಿಳಂಬವಾಗಿದ್ದ ಪಾವತಿಗಳು ಅಥವಾ ನೀವು ಎದುರು ನೋಡುತ್ತಿದ್ದ ಮಾಹಿತಿ ಬರಬಹುದು. ಆದರೆ ಹಣ ಕೈಗೆ ಬಂದ ತಕ್ಷಣವೇ ದೊಡ್ಡ ಖರ್ಚುಗಳ ಬಗ್ಗೆ ಯೋಚಿಸುವುದು ಒಳ್ಳೆಯದು ಅಲ್ಲ. ಈ ಸಮಯದಲ್ಲಿ ಉಳಿತಾಯದ ಬಗ್ಗೆ ತೆಗೆದುಕೊಳ್ಳುವ ನಿರ್ಧಾರಗಳು ಭವಿಷ್ಯದಲ್ಲಿ ಉತ್ತಮ ಪ್ರಯೋಜನವನ್ನು ನೀಡಬಹುದು. ವ್ಯಾಪಾರ ಮಾಡುವವರಿಗೆ ಹೊಸ ಪರಿಚಯಗಳ ಮೂಲಕ ಲಾಭದಾಯಕ ಅವಕಾಶಗಳು ಕಾಣಿಸಿಕೊಳ್ಳಬಹುದು. ಉದ್ಯೋಗಿಗಳಿಗೆ ಹೆಚ್ಚುವರಿ ಜವಾಬ್ದಾರಿಗಳು ಬಂದರೂ ಅವುಗಳ ಮೂಲಕ ಮಾನ್ಯತೆ ಪಡೆಯುವ ಸೂಚನೆಗಳಿವೆ. ಈ ದಿನಗಳಲ್ಲಿ ಇತರರನ್ನು ನೋಡಿ ಖರ್ಚು ಮಾಡಬೇಕೆಂಬ ಆಲೋಚನೆ ಬಂದರೆ ಅದನ್ನು ನಿಯಂತ್ರಿಸುವುದು ಒಳ್ಳೆಯದು. ಶನಿಯ ಪ್ರಭಾವದ ಕಾರಣದಿಂದಾಗಿ ಶಿಸ್ತಿನಿಂದ ನಡೆದುಕೊಳ್ಳುವವರಿಗೆ ಹೆಚ್ಚಿನ ಪ್ರಯೋಜನವಿರುತ್ತದೆ. ಕುಟುಂಬದ ಅಗತ್ಯಗಳು ಮತ್ತು ವೈಯಕ್ತಿಕ ಆಸೆಗಳ ನಡುವೆ ಸಮತೋಲನವನ್ನು ಕಾಯ್ದುಕೊಳ್ಳಲು ಸಾಧ್ಯವಾದರೆ ಆರ್ಥಿಕವಾಗಿ ಮತ್ತಷ್ಟು ಸ್ಥಿರತೆಯನ್ನು ಪಡೆಯುವ ಅವಕಾಶ ಕಾಣಿಸುತ್ತದೆ. ಈ ಸಮಯದಲ್ಲಿ ಸಣ್ಣ ಮೊತ್ತದ ಮೌಲ್ಯವನ್ನು ಸಹ ಗುರುತಿಸುವುದು ಅಗತ್ಯ. ಉದ್ಯೋಗ ಮತ್ತು ವೃತ್ತಿಗೆ ಸಂಬಂಧಿಸಿದ ವಿಷಯಗಳು ವಿಶೇಷವಾಗಿ ಗಮನ ಸೆಳೆಯುವ ಸಾಧ್ಯತೆಯಿದೆ. ಬಹಳ ದಿನಗಳಿಂದ ಪೂರ್ಣಗೊಳಿಸಬೇಕೆಂದುಕೊಂಡಿದ್ದ ಕೆಲಸಗಳು ಈಗ ಮುಂಚಲನೆ ಪಡೆಯಲು ಪ್ರಾರಂಭಿಸುತ್ತವೆ. ಕಚೇರಿಗಳಲ್ಲಿ ನಿಮ್ಮ ಕಷ್ಟವನ್ನು ಗುರುತಿಸುವ ವ್ಯಕ್ತಿಗಳು ಕಾಣಿಸಬಹುದು. ಕೆಲವು ಸಮಯದಿಂದ ನಿಮ್ಮ ಕಾರ್ಯವೈಖರಿಯನ್ನು ಗಮನಿಸುತ್ತಿರುವ ಉನ್ನತ ಅಧಿಕಾರಿಗಳು ನಿಮ್ಮ ಮೇಲೆ ಮತ್ತಷ್ಟು ನಂಬಿಕೆ ಇಡುವ ಸಾಧ್ಯತೆಯಿದೆ. ಆದರೆ ಜುಲೈ 19ರಿಂದ 22ರವರೆಗಿನ ಈ 4 ದಿನಗಳಲ್ಲಿ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕಿಂತ ಪರಿಸ್ಥಿತಿಯನ್ನು ಸಂಪೂರ್ಣವಾಗಿ ಅರ್ಥಮಾಡಿಕೊಂಡು ಮುಂದುವರಿಯುವುದು ಒಳ್ಳೆಯದು. ಸಹೋದ್ಯೋಗಿಗಳೊಂದಿಗೆ ಮಾತನಾಡುವಾಗ ಮಾತುಗಳ ವಿಷಯದಲ್ಲಿ ಜಾಗ್ರತೆ ಅಗತ್ಯ. ಸಣ್ಣ ಪುಟ್ಟ ಅಪಾರ್ಥಗಳು ದೊಡ್ಡ ಚರ್ಚೆಗಳಿಗೆ ದಾರಿ ಮಾಡಿಕೊಡದಂತೆ ನೋಡಿಕೊಳ್ಳಬೇಕು. ವ್ಯಾಪಾರ ರಂಗದಲ್ಲಿ ಇರುವವರಿಗೆ ಹೊಸ ಆಲೋಚನೆಗಳು ಬರಬಹುದು. ಅವುಗಳನ್ನು ತಕ್ಷಣವೇ ಜಾರಿಗೆ ತರದೆ 1-2 ಬಾರಿ ಯೋಚಿಸಿ ಯೋಜನೆ ಸಿದ್ಧಪಡಿಸುವುದು ಒಳ್ಳೆಯದು. ಕೌಟುಂಬಿಕ ವಿಷಯಗಳ ಪರವಾಗಿ ಜುಲೈ 19ರಿಂದ ಜುಲೈ 22ರ ಅವಧಿಯಲ್ಲಿ ಕೆಲವು ವಿಶೇಷತೆಗಳು ಇರುವ ಸಾಧ್ಯತೆಯಿದೆ. ಹಿಂದೆ ಮಾತನಾಡಬೇಕೆಂದುಕೊಂಡು ಮುಂದೂಡಲ್ಪಟ್ಟ ಕೆಲವು ವಿಷಯಗಳು ಈಗ ಚರ್ಚೆಗೆ ಬರಬಹುದು. ಕುಟುಂಬದ ಸದಸ್ಯರೊಂದಿಗೆ ಕಳೆಯುವ ಸಮಯ ನಿಮ್ಮ ಮನಸ್ಸಿಗೆ ಪ್ರಶಾಂತತೆಯನ್ನು ನೀಡಬಲ್ಲದು. ಮನೆಯಲ್ಲಿ ಹಿರಿಯರ ಸಲಹೆಗಳು ಈ ಸಮಯದಲ್ಲಿ ಉಪಯುಕ್ತವಾಗುವ ಸಾಧ್ಯತೆಯಿದೆ. ಕೆಲವು ಬಾರಿ ನಿಮ್ಮ ಅಭಿಪ್ರಾಯ ಸರಿಯಾಗಿದ್ದರೂ ಸಹ ಅದನ್ನು ಹೇಳುವ ವಿಧಾನವೂ ಅಷ್ಟೇ ಮುಖ್ಯ ಎಂಬುದನ್ನು ನೆನಪಿನಲ್ಲಿಡಬೇಕು. ಈ ದಿನಗಳಲ್ಲಿ ತಾಳ್ಮೆ ನಿಮಗೆ ದೊಡ್ಡ ಬಲವಾಗಿ ಪರಿಣಮಿಸುತ್ತದೆ. ಜೀವನ ಸಂಗಾತಿ ಅಥವಾ ಆಪ್ತರಿಂದ ಉತ್ತಮ ಸಹಕಾರ ದೊರೆಯಬಹುದು. ಕುಟುಂಬಕ್ಕೆ ಸಂಬಂಧಿಸಿದ ಒಂದು ಸಣ್ಣ ಶುಭವಾರ್ತೆ ಸಂತೋಷವನ್ನು ತರಬಹುದು. ಮನೆಯ ವಾತಾವರಣವನ್ನು ಸಕಾರಾತ್ಮಕವಾಗಿಡಲು ನೀವು ಮಾಡುವ ಪ್ರಯತ್ನಗಳು ಉತ್ತಮ ಫಲಿತಾಂಶಗಳನ್ನು ನೀಡುತ್ತವೆ. ಅನಗತ್ಯ ವಾದಗಳಿಂದ ದೂರವಿದ್ದರೆ ಸಂಬಂಧಗಳು ಮತ್ತಷ್ಟು ಬಲಗೊಳ್ಳುತ್ತವೆ. ಈ ಸಮಯದಲ್ಲಿ ಕೌಟುಂಬಿಕ ಒಗ್ಗಟ್ಟು ನಿಮಗೆ ಮಾನಸಿಕ ಬಲವನ್ನು ನೀಡಿ ಇತರ ರಂಗಗಳಲ್ಲೂ ಸಹ ಉತ್ತಮ ಯಶಸ್ಸನ್ನು ಸಾಧಿಸುವ ದಿಕ್ಕಿನಲ್ಲಿ ಸಹಕರಿಸುತ್ತದೆ. ಪ್ರೀತಿ ಮತ್ತು ಸಂಬಂಧಗಳ ವಿಷಯದಲ್ಲಿ ಜುಲೈ 19, 20, 21, 22ರ ದಿನಾಂಕಗಳು ಆಸಕ್ತಿದಾಯಕ ಬೆಳವಣಿಗೆಗಳನ್ನು ತರಬಹುದು. ಕೆಲವು ಸಮಯದಿಂದ ಮನಸ್ಸಿನಲ್ಲಿರುವ ಭಾವನೆಗಳನ್ನು ವ್ಯಕ್ತಪಡಿಸಬೇಕೋ ಬೇಡವೋ ಎಂಬ ಸಂದೇಹದಲ್ಲಿ ಇರುವವರಿಗೆ ಅನುಕೂಲಕರ ಪರಿಸ್ಥಿತಿಗಳು ಏರ್ಪಡುವ ಸಾಧ್ಯತೆಯಿದೆ. ಈಗಾಗಲೇ ಸಂಬಂಧದಲ್ಲಿ ಇರುವವರು ಪರಸ್ಪರ ತಿಳುವಳಿಕೆಯನ್ನು ಹೆಚ್ಚಿಸಿಕೊಳ್ಳುವ ಪ್ರಯತ್ನ ಮಾಡಿದರೆ ಬಾಂಧವ್ಯ ಮತ್ತಷ್ಟು ಬಲಗೊಳ್ಳುತ್ತದೆ. ಸಣ್ಣ ವಿಷಯಗಳನ್ನು ದೊಡ್ಡ ಸಮಸ್ಯೆಗಳನ್ನಾಗಿ ಮಾಡದೆ ಪ್ರಶಾಂತವಾಗಿ ಮಾತನಾಡುವುದು ಒಳ್ಳೆಯದು. ಈ ದಿನಗಳಲ್ಲಿ ಭಾವೋದ್ವೇಗಗಳಿಗಿಂತ ವಾಸ್ತವ ಪರಿಸ್ಥಿತಿಗಳನ್ನು ಸಹ ಗಮನಿಸುವುದು ಅಗತ್ಯ. ಕೆಲವು ಅಪಾರ್ಥಗಳು ಮೌನವಾಗಿ ಇರುವುದರಿಂದ ಹೆಚ್ಚಾಗುವ ಸಾಧ್ಯತೆಯಿದೆ. ಆದ್ದರಿಂದ ಮನಸ್ಸಿನಲ್ಲಿರುವ ವಿಷಯಗಳನ್ನು ಸರಿಯಾದ ಸಮಯದಲ್ಲಿ ಹೇಳುವುದು ಒಳ್ಳೆಯದು. ವಿವಾಹಿತರಿಗೆ ಕೌಟುಂಬಿಕ ಜವಾಬ್ದಾರಿಗಳು ಹೆಚ್ಚಾದರೂ ಸಂಗಾತಿಯಿಂದ ಸಹಕಾರ ದೊರೆಯಬಹುದು.
ಶುಕ್ರನ ಪ್ರಭಾವದಿಂದ ಆಕರ್ಷಣೆ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಹೊಸ ಪರಿಚಯಗಳು ಏರ್ಪಡುವ ಸಾಧ್ಯತೆ ಇದ್ದರೂ ಸಹ ತಕ್ಷಣವೇ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕಿಂತ ಸ್ವಲ್ಪ ಸಮಯ ತೆಗೆದುಕೊಂಡು ಎದುರಿಗಿರುವ ವ್ಯಕ್ತಿಯನ್ನು ಅರ್ಥಮಾಡಿಕೊಳ್ಳುವುದು ಒಳ್ಳೆಯದು. ಈ ಸಮಯದಲ್ಲಿ ಪ್ರಾಮಾಣಿಕತೆ ಮತ್ತು ನಂಬಿಕೆ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸಬಲ್ಲವು. ಆರೋಗ್ಯದ ಪರವಾಗಿ ಜುಲೈ 19ರಿಂದ 22ರ ದಿನಾಂಕಗಳಲ್ಲಿ ಸ್ವಲ್ಪ ಜಾಗ್ರತೆ ಅಗತ್ಯ. ದೊಡ್ಡ ಸಮಸ್ಯೆಗಳು ಕಾಣಿಸದಿದ್ದರೂ ದೇಹವು ನೀಡುವ ಸಣ್ಣ ಸಣ್ಣ ಸಂಕೇತಗಳನ್ನು ನಿರ್ಲಕ್ಷಿಸಬಾರದು. ಕಳೆದ ಕೆಲವು ಸಮಯದಿಂದ ಕೆಲಸದ ಒತ್ತಡ ಅಥವಾ ಆಲೋಚನೆಗಳ ಕಾರಣದಿಂದಾಗಿ ನಿದ್ದೆ ಸರಿಯಾಗಿ ಇಲ್ಲದಿದ್ದರೆ ಈ ಸಮಯದಲ್ಲಿ ಅದರ ಪ್ರಭಾವ ಕಾಣಿಸಿಕೊಳ್ಳುವ ಸಾಧ್ಯತೆಯಿದೆ. ಅದಕ್ಕಾಗಿಯೇ ವಿಶ್ರಾಂತಿಗೂ ಸಹ ಆದ್ಯತೆ ನೀಡುವುದು ಒಳ್ಳೆಯದು. ಆಹಾರದ ಅಭ್ಯಾಸಗಳ ವಿಷಯದಲ್ಲಿ ನಿಯಂತ್ರಣ ಅಗತ್ಯ. ಸಮಯಕ್ಕೆ ಸರಿಯಾಗಿ ಊಟ ಮಾಡುವುದು, ನೀರು ಹೆಚ್ಚಾಗಿ ಕುಡಿಯುವುದು, ದೇಹಕ್ಕೆ ಅಗತ್ಯವಿರುವ ವಿಶ್ರಾಂತಿ ನೀಡುವುದು ಉಪಯುಕ್ತವಾಗಿರುತ್ತದೆ. ಈ ದಿನಗಳಲ್ಲಿ ಮನಸ್ಸಿನಲ್ಲಿರುವ ಒತ್ತಡವನ್ನು ಹೊರಗೆ ಹಂಚಿಕೊಳ್ಳುವುದು ಸಹ ಅಗತ್ಯ, ಏಕೆಂದರೆ ಮಾನಸಿಕ ಪ್ರಶಾಂತತೆ ಆರೋಗ್ಯದ ಮೇಲೆ ನೇರ ಪ್ರಭಾವ ಬೀರುತ್ತದೆ. ಬೆಳಿಗ್ಗೆ ಸ್ವಲ್ಪ ಸಮಯ ನಡಿಗೆ ಅಥವಾ ಧ್ಯಾನ ಮಾಡುವುದರಿಂದ ಉತ್ತಮ ಫಲಿತಾಂಶವನ್ನು ಪಡೆಯಬಹುದು. ಸಣ್ಣ ಸಮಸ್ಯೆಗಳನ್ನು ಮುಂದೂಡದೆ ತಕ್ಷಣವೇ ಗಮನ ಹರಿಸಿದರೆ ಆರೋಗ್ಯವು ಸ್ಥಿರವಾಗಿರುತ್ತದೆ. ಈ ಸಮಯದಲ್ಲಿ ದೇಹ ಮತ್ತು ಮನಸ್ಸನ್ನು ಸಮತೋಲನದಲ್ಲಿ ಇಟ್ಟುಕೊಳ್ಳಲು ಸಾಧ್ಯವಾದರೆ ದಿನನಿತ್ಯದ ಕೆಲಸಗಳಲ್ಲಿ ಮತ್ತಷ್ಟು ಉತ್ಸಾಹ ಕಂಡುಬರುವ ಸಾಧ್ಯತೆಯಿದೆ. ಜುಲೈ 19ರಿಂದ ಜುಲೈ 22ವರೆಗಿನ ಈ 4 ದಿನಗಳಲ್ಲಿ ಸ್ನೇಹಿತರು, ಪರಿಚಯಸ್ಥರು ಮತ್ತು ಸಾಮಾಜಿಕ ಸಂಬಂಧಗಳು ನಿಮ್ಮ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸುವ ಸಾಧ್ಯತೆಯಿದೆ. ಬಹಳ ದಿನಗಳಿಂದ ಭೇಟಿಯಾಗದ ವ್ಯಕ್ತಿಗಳಿಂದ ಮಾಹಿತಿ ಬರಬಹುದು ಅಥವಾ ಹಳೆಯ ಪರಿಚಯಗಳು ಮತ್ತೆ ಹತ್ತಿರವಾಗಬಹುದು. ಕೆಲವು ಸಂದರ್ಭಗಳಲ್ಲಿ ಒಂದು ಸಾಮಾನ್ಯ ಸಂಭಾಷಣೆಯೂ ಸಹ ನಿಮಗೆ ಉಪಯುಕ್ತವಾಗುವ ಹೊಸ ಅವಕಾಶಕ್ಕೆ ದಾರಿ ಮಾಡಿಕೊಡುವ ಸಾಧ್ಯತೆಯಿದೆ. ಅದಕ್ಕಾಗಿಯೇ ಈ ಸಮಯದಲ್ಲಿ ಯಾರ ಮಾತನ್ನು ನಿರ್ಲಕ್ಷಿಸದೆ ಕೇಳುವುದು ಒಳ್ಳೆಯದು. ಆದರೆ ಎಲ್ಲರನ್ನೂ ಸಂಪೂರ್ಣವಾಗಿ ನಂಬುವುದೂ ಸಹ ಸರಿಯಲ್ಲ. ನಿಮ್ಮ ವೈಯಕ್ತಿಕ ವಿಷಯಗಳು ಅಥವಾ ಆರ್ಥಿಕ ವಿವರಗಳನ್ನು ಹಂಚಿಕೊಳ್ಳುವ ಮುನ್ನ 1ಕ್ಕೆ 2 ಬಾರಿ ಯೋಚಿಸಿ. ಕೆಲವರು ನಿಮ್ಮ ಯಶಸ್ಸನ್ನು ಅಭಿನಂದಿಸುತ್ತಾರೆ, ಇನ್ನು ಕೆಲವರು ನಿಮ್ಮ ನಿರ್ಧಾರಗಳನ್ನು ಗಮನಿಸುತ್ತಿರುತ್ತಾರೆ. ಆದ್ದರಿಂದ ಮಾತುಗಳ ವಿಷಯದಲ್ಲಿ ಸಮತೋಲನ ಅಗತ್ಯ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುವ ಪರಿಸ್ಥಿತಿಗಳು ಕಾಣಿಸಬಹುದು. ಒಂದು ಸಭೆ, ಕಾರ್ಯಕ್ರಮ ಅಥವಾ ಆಹ್ವಾನದ ಮೂಲಕ ಹೊಸ ಪರಿಚಯಗಳು ಏರ್ಪಡುವ ಸಾಧ್ಯತೆಯಿದೆ. ಈ ದಿನಗಳಲ್ಲಿ ಸರಿಯಾದ ವ್ಯಕ್ತಿಗಳೊಂದಿಗೆ ಏರ್ಪಡುವ ಸಂಬಂಧಗಳು ಮುಂಬರುವ ದಿನಗಳಲ್ಲಿ ನಿಮ್ಮ ಬೆಳವಣಿಗೆಗೆ ಉಪಯುಕ್ತವಾಗುವ ಸಾಧ್ಯತೆಯಿದೆ. ಅದಕ್ಕಾಗಿಯೇ ವಿನಯದಿಂದ, ಆತ್ಮವಿಶ್ವಾಸದಿಂದ ಮುನ್ನಡೆಯುವುದು ಒಳ್ಳೆಯದು. ಜುಲೈ 19, 20, 21, 22ರ ದಿನಾಂಕಗಳಲ್ಲಿ ಪ್ರಯಾಣಗಳಿಗೆ ಸಂಬಂಧಿಸಿದ ಸೂಚನೆಗಳು ಕಂಡುಬರುವ ಸಾಧ್ಯತೆಯಿದೆ. ಕೆಲವರಿಗೆ ಉದ್ಯೋಗ, ವ್ಯಾಪಾರ ಅಥವಾ ಕೌಟುಂಬಿಕ ಅಗತ್ಯಗಳ ಕಾರಣದಿಂದಾಗಿ ಸಣ್ಣ ಪ್ರಯಾಣಗಳನ್ನು ಮಾಡಬೇಕಾಗಿ ಬರಬಹುದು. ಈ ಪ್ರಯಾಣಗಳು ಮೊದಲು ಸಾಮಾನ್ಯವಾಗಿ ಅನಿಸಿದರೂ ಅವುಗಳ ಮೂಲಕ ಉಪಯುಕ್ತ ಮಾಹಿತಿ ಅಥವಾ ಹೊಸ ಅವಕಾಶಗಳು ಲಭಿಸುವ ಸೂಚನೆಗಳಿವೆ. ಪ್ರಯಾಣಕ್ಕೆ ಮುನ್ನ ಅಗತ್ಯವಿರುವ ಯೋಜನೆ ಮಾಡಿಕೊಳ್ಳುವುದು ಒಳ್ಳೆಯದು. ಆತುರದಿಂದ ಹೊರಡುವುದರಿಂದ ಸಣ್ಣ ಅಸೌಕರ್ಯ ಎದುರಾಗುವ ಸಾಧ್ಯತೆಯಿದೆ. ವಾಹನ ಚಾಲನೆ ಮಾಡುವವರು ವಿಶೇಷ ಜಾಗ್ರತೆ ವಹಿಸಬೇಕು. ಈ ದಿನಗಳಲ್ಲಿ ಸಮಯ ಪಾಲನೆ ತುಂಬಾ ಮುಖ್ಯ. ಕುಟುಂಬದ ಸದಸ್ಯರೊಂದಿಗೆ ಒಟ್ಟಾಗಿ ಮಾಡುವ ಪ್ರಯಾಣಗಳು ಆನಂದವನ್ನು ನೀಡಬಹುದು. ಕೆಲವು ಸಮಯದಿಂದ ಹೋಗಬೇಕೆಂದುಕೊಂಡಿದ್ದ ಒಂದು ಸ್ಥಳಕ್ಕೆ ಹೋಗುವ ಅವಕಾಶ ಕೂಡ ಬರಬಹುದು. ಪ್ರಯಾಣದಲ್ಲಿ ಹೊಸ ವ್ಯಕ್ತಿಗಳನ್ನು ಭೇಟಿಯಾಗುವ ಅವಕಾಶಗಳಿವೆ. ಆದರೆ ವೈಯಕ್ತಿಕ ವಿಷಯಗಳನ್ನು ತಕ್ಷಣವೇ ಹಂಚಿಕೊಳ್ಳುವುದು ಒಳ್ಳೆಯದಲ್ಲ. ಒಟ್ಟಾರೆಯಾಗಿ ನೋಡಿದರೆ ಈ ಸಮಯದಲ್ಲಿ ನಡೆಯುವ ಪ್ರಯಾಣಗಳು ಕೇವಲ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗುವುದಷ್ಟೇ ಅಲ್ಲದೆ ನಿಮ್ಮ ಆಲೋಚನೆಗಳಿಗೆ ಹೊಸ ದಿಕ್ಕನ್ನು ತೋರಿಸುವ ಅನುಭವಗಳನ್ನು ಸಹ ನೀಡುವ ಸಾಧ್ಯತೆಯಿದೆ. ಜುಲೈ 19, 20, 21, 22ರ ದಿನಾಂಕಗಳಲ್ಲಿ ಅದೃಷ್ಟ ಮತ್ತು ಅವಕಾಶಗಳಿಗೆ ಸಂಬಂಧಿಸಿದ ಕೆಲವು ಆಸಕ್ತಿದಾಯಕ ಬೆಳವಣಿಗೆಗಳು ಕೂಡ ಸಂಭವಿಸಬಹುದು. ಈ ಸಮಯದಲ್ಲಿ ನಿಮಗೆ ಬರುವ ಪ್ರತಿ ಅವಕಾಶವನ್ನು ಸಣ್ಣದೆಂದು ಭಾವಿಸಿ ಕೈಬಿಡಬೇಡಿ. ಕೆಲವು ಬಾರಿ ಜೀವನದಲ್ಲಿ ದೊಡ್ಡ ಬದಲಾವಣೆಗಳು ಅತ್ಯಂತ ಸಾಮಾನ್ಯ ಘಟನೆಗಳ ರೂಪದಲ್ಲಿ ಪ್ರಾರಂಭವಾಗುತ್ತವೆ. ಒಂದು ಫೋನ್ ಕರೆ, ಒಂದು ಪರಿಚಯ, ಒಂದು ಮಾಹಿತಿ ಅಥವಾ ಒಂದು ಆಹ್ವಾನ ನಿಮಗೆ ಉಪಯುಕ್ತವಾಗುವ ಪರಿಸ್ಥಿತಿಯನ್ನು ತರಬಹುದು. ಆದರೆ ಅದೃಷ್ಟದ ಮೇಲೆ ಮಾತ್ರವೇ ಆಧಾರ ಪಡದೆ ನಿಮ್ಮ ಶ್ರಮವನ್ನು ಸಹ ಮುಂದುವರಿಸುವುದು ಅಗತ್ಯ. ಗುರುವಿನ ಅನುಕೂಲಕರ ಪ್ರಭಾವದಿಂದಾಗಿ ಹಿರಿಯರ ಆಶೀರ್ವಾದ ಮತ್ತು ಅನುಭವಸ್ಥರ ಸಲಹೆ ನಿಮಗೆ ಲಾಭದಾಯಕವಾಗಿ ಪರಿಣಮಿಸಬಹುದು. ಈ ದಿನಗಳಲ್ಲಿ ನೀವು ತೆಗೆದುಕೊಳ್ಳುವ ಕೆಲವು ನಿರ್ಧಾರಗಳು ಮುಂಬರುವ ದಿನಗಳಲ್ಲಿ ಉತ್ತಮ ಫಲಿತಾಂಶಗಳನ್ನು ನೀಡಬಲ್ಲವು. ಮನಸ್ಸಿನಲ್ಲಿ ನಂಬಿಕೆ ಇಟ್ಕೊಂಡು ಮುನ್ನಡೆದರೆ ಅವಕಾಶಗಳು ನಿಮ್ಮ ಕಡೆಗೆ ಆಕರ್ಷಿತವಾಗುವ ಸೂಚನೆಗಳು ಕಾಣಿಸುತ್ತಿವೆ. ಅದೃಷ್ಟವು ಬಾಗಿಲು ತಟ್ಟಿದಾಗ ಅದನ್ನು ಗುರುತಿಸುವ ಬುದ್ಧಿವಂತಿಕೆಯೂ ಅಷ್ಟೇ ಮುಖ್ಯ ಎಂಬುದನ್ನು ಈ ಸಮಯ ನಿಮಗೆ ನೆನಪಿಸುತ್ತದೆ. ಜುಲೈ 19ರಿಂದ 22ರ ದಿನಾಂಕಗಳಲ್ಲಿ ಹಣ ಮತ್ತು ಖರ್ಚುಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ವಿಶೇಷ ಗಮನ ಅಗತ್ಯ. ಈ ಸಮಯದಲ್ಲಿ ಆದಾಯ ಬರುವ ಅವಕಾಶಗಳು ಇದ್ದಾಗ್ಯೂ ಖರ್ಚುಗಳು ಸಹ ಅದೇ ಮಟ್ಟದಲ್ಲಿ ಹೆಚ್ಚಾಗುವ ಸೂಚನೆಗಳು ಕಾಣಿಸುತ್ತಿವೆ. ಈ ದಿನಗಳಲ್ಲಿ ಯಾರ ಮಾತನ್ನೋ ಕೇಳಿ ತಕ್ಷಣವೇ ಹಣಕ್ಕೆ ಸಂಬಂಧಿಸಿದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಒಳ್ಳೆಯದಲ್ಲ.
ಹೂಡಿಕೆಗಳು, ಸಾಲಗಳು ಅಥವಾ ದೊಡ್ಡ ಮೊತ್ತದ ವಹಿವಾಟುಗಳ ವಿಷಯದಲ್ಲಿ 1-2 ಬಾರಿ ಯೋಚಿಸಬೇಕು. ಶುಕ್ರನ ಪ್ರಭಾವದಿಂದ ವಿಲಾಸಿ ವಸ್ತುಗಳ ಮೇಲಿನ ಆಕರ್ಷಣೆ ಹೆಚ್ಚಾಗಬಹುದು. ಆದರೆ ಅಗತ್ಯ ಮತ್ತು ಆಸೆಯ ನಡುವಿನ ವ್ಯತ್ಯಾಸವನ್ನು ಗುರುತಿಸುವುದು ಅಗತ್ಯ. ಹಿಂದೆ ಪಟ್ಟ ಕಷ್ಟಕ್ಕೆ ಸಂಬಂಧಿಸಿದ ಆರ್ಥಿಕ ಪ್ರಯೋಜನ ಬರಬಹುದು. ಆದರೆ ಬಂದ ಹಣವನ್ನು ಸಂಪೂರ್ಣವಾಗಿ ಖರ್ಚು ಮಾಡದೆ ಸ್ವಲ್ಪ ಮೊತ್ತವನ್ನು ಭವಿಷ್ಯಕ್ಕಾಗಿ ಉಳಿಸಿಕೊಳ್ಳುವುದು ಒಳ್ಳೆಯದು. ಈ 4 ದಿನಗಳಲ್ಲಿ ನೀವು ತೋರಿಸುವ ಆರ್ಥಿಕ ಶಿಸ್ತು ಮುಂಬರುವ ದಿನಗಳಲ್ಲಿ ನಿಮಗೆ ಸ್ಥಿರತೆಯನ್ನು ನೀಡುವ ಸಾಧ್ಯತೆಯಿದೆ. ಜುಲೈ 19ರಿಂದ 22ರ ದಿನಾಂಕಗಳಲ್ಲಿ ಮನಸ್ಸಿಗೆ ಸಂಬಂಧಿಸಿದ ವಿಷಯಗಳು ಕೆಲವು ಆದ್ಯತೆಗಳನ್ನು ಪಡೆಯುವ ಸಾಧ್ಯತೆಯಿದೆ. ಹೊರಗಡೆ ಎಲ್ಲಾ ಕೆಲಸಗಳು ಸುಸೂತ್ರವಾಗಿ ನಡೆಯುತ್ತಿರುವಂತೆ ಅನಿಸಿದರೂ ಒಳಗಡೆ ಕೆಲವು ಆಲೋಚನೆಗಳು ನಿಮ್ಮನ್ನು ಬ್ಯುಸಿಯಾಗಿ ಇಡಬಹುದು. ಹಿಂದೆ ನಡೆದ ಒಂದು ವಿಷಯ ಅಥವಾ ಭವಿಷ್ಯತ್ತಿಗೆ ಸಂಬಂಧಿಸಿದ ಒಂದು ನಿರ್ಧಾರದ ಬಗ್ಗೆ ಹೆಚ್ಚಾಗಿ ಯೋಚಿಸುವ ಪರಿಸ್ಥಿತಿ ಬರಬಹುದು. ಆದರೆ ಈ ಸಮಯದಲ್ಲಿ ಆತಂಕಕ್ಕಿಂತ ಸ್ಪಷ್ಟವಾದ ಆಲೋಚನೆ ಅಗತ್ಯ. ನೀವು ಪ್ರಶಾಂತವಾಗಿ ಕುಳಿತು ಪರಿಸ್ಥಿತಿಯನ್ನು ಪರಿಶೀಲಿಸಿದರೆ ನಿಮ್ಮ ಅನೇಕ ಪ್ರಶ್ನೆಗಳಿಗೆ ಉತ್ತರಗಳು ನಿಮಗೆ ಕಾಣಿಸುತ್ತವೆ. ಚಂದ್ರನ ಪ್ರಭಾವದ ಕಾರಣದಿಂದಾಗಿ ಭಾವೋದ್ವೇಗಗಳು ಸ್ವಲ್ಪ ಹೆಚ್ಚಾಗುವ ಸಾಧ್ಯತೆಯಿದೆ. ಅದಕ್ಕಾಗಿಯೇ ಸಣ್ಣ ವಿಷಯಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಕೊರಗದೇ ಇರುವುದು ಒಳ್ಳೆಯದು. ಆಪ್ತರೊಂದಿಗೆ ಮಾತನಾಡುವುದು, ಪ್ರಕೃತಿಯೊಂದಿಗೆ ಸ್ವಲ್ಪ ಸಮಯ ಕಳೆಯುವುದು ಅಥವಾ ಧ್ಯಾನ ಮಾಡುವುದರಿಂದ ಮಾನಸಿಕ ಪ್ರಶಾಂತತೆ ದೊರೆಯಬಹುದು. ಈ ದಿನಗಳಲ್ಲಿ ನಿಮ್ಮ ಅಂತರಾಳ ಹೇಳುವ ಕೆಲವು ಸೂಚನೆಗಳು ಭವಿಷ್ಯದಲ್ಲಿ ಉಪಯುಕ್ತವಾಗುವ ಸಾಧ್ಯತೆಯಿದೆ. ಆದ್ದರಿಂದ ಆತುರದ ನಿರ್ಧಾರಗಳಿಗಿಂತ ಮನಸ್ಸು ಮತ್ತು ಬುದ್ಧಿ ಎರಡನ್ನೂ ಸಮತೋಲನದಲ್ಲಿ ಬಳಸುವುದು ಒಳ್ಳೆಯದು. ಸ್ವಯಂ ಉದ್ಯೋಗಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಕೆಲವು ಹೊಸ ಬೆಳವಣಿಗೆಗಳು ಕಂಡುಬರುವ ಸಾಧ್ಯತೆಯಿದೆ. ವ್ಯಾಪಾರ ಮಾಡುವವರಿಗೆ ಗ್ರಾಹಕರಿಂದ ಉತ್ತಮ ಪ್ರತಿಕ್ರಿಯೆ ದೊರೆಯಬಹುದು. ಹಿಂದೆ ನಿಂತುಹೋಗಿದ್ದ ಒಂದು ಕೆಲಸ ಮತ್ತೆ ಮುಂಚಲನೆ ಪಡೆಯುವ ಸೂಚನೆಗಳಿವೆ. ಹೊಸ ಒಪ್ಪಂದಗಳು, ಹೊಸ ಪರಿಚಯಗಳು ಅಥವಾ ಲಾಭದಾಯಕ ಅವಕಾಶಗಳು ಕಾಣಿಸಿಕೊಳ್ಳಬಹುದು. ಆದರೆ ಈ ಸಮಯದಲ್ಲಿ ಸಂಪೂರ್ಣವಾಗಿ ಪರಿಶೀಲಿಸದೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವುದು ಒಳ್ಳೆಯದಲ್ಲ. ಪಾಲುದಾರಿಕೆ ವ್ಯಾಪಾರದಲ್ಲಿ ಇರುವವರು ಪರಸ್ಪರ ತಿಳುವಳಿಕೆಯಿಂದ ಮುನ್ನಡೆಯಬೇಕು. ಸಣ್ಣ ಅಪಾರ್ಥಗಳು ಬಂದರೂ ಅವುಗಳನ್ನು ತಕ್ಷಣವೇ ಬಗೆಹರಿಸಿಕೊಳ್ಳುವುದು ಒಳ್ಳೆಯದು. ಈ ದಿನಗಳಲ್ಲಿ ನಿಮ್ಮ ಮಾತಿನ ಶೈಲಿ ಮತ್ತು ನಡವಳಿಕೆ ವ್ಯಾಪಾರದ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸಬಹುದು. ಕೆಲವರಿಗೆ ಹೊಸ ವ್ಯಾಪಾರ ಆಲೋಚನೆಗಳು ಬರಬಹುದು. ಅವುಗಳನ್ನು ತಕ್ಷಣವೇ ಜಾರಿಗೆ ತರದೆ ಸರಿಯಾದ ಯೋಜನೆ ಸಿದ್ಧಪಡಿಸುವುದು ಅಗತ್ಯ. ಶುಕ್ರನು ಅನುಕೂಲಕರವಾಗಿ ಇರುವುದರಿಂದ ಜನರೊಂದಿಗೆ ಸಂಬಂಧಗಳು ಸುಧಾರಿಸುವ ಸಾಧ್ಯತೆಯಿದೆ. ಒಟ್ಟಾರೆಯಾಗಿ ನೋಡಿದರೆ ಈ 4 ದಿನಗಳು ವ್ಯಾಪಾರದ ಪರವಾಗಿ ಜಾಗ್ರತೆಯಿಂದ ಹೆಜ್ಜೆ ಇಟ್ಟರೆ ಭವಿಷ್ಯದಲ್ಲಿ ಉತ್ತಮ ಲಾಭಕ್ಕೆ ಬುನಾದಿ ಹಾಕುವ ಸಮಯವಾಗಿ ಬದಲಾಗಬಹುದು. ಮನೆಯ ವಾತಾವರಣ ಮತ್ತು ಮನೆಗೆ ಸಂಬಂಧಿಸಿದ ವಿಷಯಗಳು ನಿಮ್ಮ ಗಮನ ಸೆಳೆಯುವ ಸಾಧ್ಯತೆಯಿದೆ. ಮನೆಗೆ ಸಂಬಂಧಿಸಿದ ಕೆಲವು ಕೆಲಸಗಳನ್ನು ಪೂರ್ಣಗೊಳಿಸಬೇಕೆಂಬ ಆಲೋಚನೆ ಬಲಗೊಳ್ಳಬಹುದು. ಕೆಲವರಿಗೆ ಮನೆ ಅಲಂಕಾರ, ದುರಸ್ತಿಗಳು ಅಥವಾ ಕೌಟುಂಬಿಕ ಸೌಕರ್ಯಗಳಿಗೆ ಸಂಬಂಧಿಸಿದ ಖರ್ಚುಗಳನ್ನು ಮಾಡಬೇಕಾದ ಪರಿಸ್ಥಿತಿ ಬರಬಹುದು. ಆದರೆ ಈ ಖರ್ಚುಗಳು ಹೆಚ್ಚಾಗಿ ಅಗತ್ಯಗಳಿಗೆ ಸಂಬಂಧಿಸಿದವುಗಳೇ ಆಗುವ ಸಾಧ್ಯತೆಯಿದೆ. ಕುಟುಂಬದ ಸದಸ್ಯರೊಂದಿಗೆ ಒಟ್ಟಾಗಿ ತೆಗೆದುಕೊಳ್ಳುವ ನಿರ್ಧಾರಗಳು ಉತ್ತಮ ಫಲಿತಾಂಶಗಳನ್ನು ನೀಡಬಲ್ಲವು. ಮನೆಯಲ್ಲಿ ಹಿರಿಯರ ಆರೋಗ್ಯ ಅಥವಾ ಅವರ ಅಗತ್ಯಗಳ ಮೇಲೆ ಸ್ವಲ್ಪ ಗಮನ ಹರಿಸಬೇಕಾದ ಪರಿಸ್ಥಿತಿ ಬರಬಹುದು. ಈ ಸಮಯದಲ್ಲಿ ಮನೆಯ ವಾತಾವರಣವನ್ನು ಪ್ರಶಾಂತವಾಗಿಡುವುದು ತುಂಬಾ ಮುಖ್ಯ. ಸಣ್ಣ ವಿಷಯಗಳನ್ನು ದೊಡ್ಡ ಚರ್ಚೆಗಳನ್ನಾಗಿ ಮಾಡದೆ ಮೌನವಾಗಿ ಬಗೆಹರಿಸಿಕೊಳ್ಳಲು ಸಾಧ್ಯವಾದರೆ ಎಲ್ಲರಿಗೂ ಒಳ್ಳೆಯದು. ಕುಟುಂಬದ ಸದಸ್ಯರೊಂದಿಗೆ ಒಟ್ಟಾಗಿ ಕಳೆಯುವ ಸಮಯ ನಿಮ್ಮ ಮನಸ್ಸಿಗೆ ಆನಂದವನ್ನು ನೀಡಬಲ್ಲದು. ಈ ದಿನಗಳಲ್ಲಿ ಮನೆಯಲ್ಲಿ ಏರ್ಪಡುವ ಸಕಾರಾತ್ಮಕ ವಾತಾವರಣವು ನಿಮ್ಮ ಇತರ ಕೆಲಸಗಳ ಮೇಲೂ ಸಹ ಉತ್ತಮ ಪ್ರಭಾವ ಬೀರುವ ಸಾಧ್ಯತೆಯಿದೆ. ಗೃಹ ಸುಖ ಹೆಚ್ಚಾದಂತೆ ನಿಮ್ಮ ಆತ್ಮವಿಶ್ವಾಸವು ಹೆಚ್ಚಾಗುತ್ತದೆ. ಮಕ್ಕಳನ್ನು ಹೊಂದಿರುವವರಿಗೆ ಅವರ ಶಿಕ್ಷಣ, ಭವಿಷ್ಯ ಅಥವಾ ವೈಯಕ್ತಿಕ ಅಭಿವೃದ್ಧಿಗೆ ಸಂಬಂಧಿಸಿದ ಉತ್ತಮ ಮಾಹಿತಿ ದೊರೆಯಬಹುದು. ಕೆಲವು ಸಮಯದಿಂದ ಆತಂಕ ಉಂಟುಮಾಡಿದ ಒಂದು ವಿಷಯ ಸಕಾರಾತ್ಮಕ ದಿಕ್ಕಿನಲ್ಲಿ ಪರಿಹಾರ ಪಡೆಯುವ ಸೂಚನೆಗಳು ಕಾಣಿಸುತ್ತಿವೆ. ಮಕ್ಕಳ ಪ್ರತಿಭೆ ಅಥವಾ ಅವರ ಸಾಧನೆ ನಿಮಗೆ ಆನಂದವನ್ನು ಉಂಟುಮಾಡಬಹುದು. ಯುವಕರಿಗೆ ಈ ಸಮಯ ಹೊಸ ಗುರಿಗಳು ಏರ್ಪಡುವ ಅವಕಾಶವಿದೆ. ಶಿಕ್ಷಣ, ಉದ್ಯೋಗ ಅಥವಾ ಕೌಶಲ್ಯಾಭಿವೃದ್ಧಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಉತ್ತಮ ಪ್ರಗತಿ ಕಂಡುಬರಬಹುದು. ಕುಟುಂಬದ ಸದಸ್ಯರ ಪ್ರೋತ್ಸಾಹವೂ ಸಹ ದೊರೆಯುವ ಸಾಧ್ಯತೆಯಿದೆ. ಆದರೆ ಈ ದಿನಗಳಲ್ಲಿ ಅತಿಯಾಗಿ ಒತ್ತಡ ಹೇರುವುದಕ್ಕಿಂತ ಮಾರ್ಗದರ್ಶನ ಮಾಡುವುದು ಒಳ್ಳೆಯದು. ನಿಮ್ಮ ಮಾತುಗಳು ಇತರರ ಮೇಲೆ ಉತ್ತಮ ಪ್ರಭಾವ ಬೀರುವ ಸಾಧ್ಯತೆಯಿದೆ. ಗುರುವಿನ ಅನುಕೂಲಕರ ಪ್ರಭಾವದಿಂದಾಗಿ ಶಿಕ್ಷಣ ಮತ್ತು ಜ್ಞಾನಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಶುಭ ಫಲಿತಾಂಶಗಳು ಕಂಡುಬರಬಹುದು. ರಹಸ್ಯವಾಗಿ ನಡೆಯುತ್ತಿರುವ ಕೆಲವು ವಿಷಯಗಳು ನಿಮಗೆ ಅರ್ಥವಾಗುವ ಸಾಧ್ಯತೆಯಿದೆ. ಕೆಲವು ಸಮಯದಿಂದ ಸ್ಪಷ್ಟತೆ ಇಲ್ಲದ ಪರಿಸ್ಥಿತಿಗಳು ಈಗ ನಿಧಾನವಾಗಿ ಕ್ಲಾರಿಟಿ ಪಡೆಯಬಹುದು. ನಿಮ್ಮ ಸುತ್ತಲಿರುವ ವ್ಯಕ್ತಿಗಳ ನಿಜವಾದ ಉದ್ದೇಶಗಳನ್ನು ತಿಳಿದುಕೊಳ್ಳುವ ಸಂದರ್ಭಗಳು ಬರಬಹುದು. ಅದಕ್ಕಾಗಿಯೇ ಈ ದಿನಗಳಲ್ಲಿ ನೀವು ಕೇಳುವ ಪ್ರತಿ ವಿಷಯವನ್ನು ತಕ್ಷಣವೇ ನಂಬದೆ ಪರಿಶೀಲಿಸುವುದು ಒಳ್ಳೆಯದು. ಕಚೇರಿ, ವ್ಯಾಪಾರ ಅಥವಾ ವೈಯಕ್ತಿಕ ಜೀವನದಲ್ಲಿ ಕೆಲವು ಪ್ರಮುಖ ಮಾಹಿತಿಗಳು ನಿಮಗೆ ಉಪಯುಕ್ತವಾಗುವ ಸಾಧ್ಯತೆಯಿದೆ. ಆದರೆ ಅಗತ್ಯವಿಲ್ಲದ ಚರ್ಚೆಗಳಲ್ಲಿ ಭಾಗವಹಿಸುವುದು ಅಥವಾ ಇತರರ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡುವುದು ಒಳ್ಳೆಯದಲ್ಲ.
ಈ ಸಮಯದಲ್ಲಿ ನಿಮ್ಮ ಅಂತರಂಗದ ಭಾವನೆಗಳು ಕೂಡ ಬಲವಾಗಿ ಕೆಲಸ ಮಾಡಬಹುದು. ಯಾವುದೇ ವ್ಯಕ್ತಿ ಅಥವಾ ಪರಿಸ್ಥಿತಿಯ ಬಗ್ಗೆ ನಿಮಗೆ ಮೂಡುವ ಮೊದಲ ಅಭಿಪ್ರಾಯವನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಬೇಡಿ. ಆಧ್ಯಾತ್ಮಿಕ ವಿಷಯಗಳ ಮೇಲೆ ಆಸಕ್ತಿ ಹೆಚ್ಚಾಗುವ ಸೂಚನೆಗಳು ಕೂಡ ಇವೆ. ಸ್ವಲ್ಪ ಸಮಯ ಧ್ಯಾನ ಮಾಡುವುದು ಅಥವಾ ಪ್ರಶಾಂತವಾಗಿ ಕಳೆಯುವುದರಿಂದ ಮನಸ್ಸಿಗೆ ಸ್ಪಷ್ಟತೆ ದೊರೆಯಬಹುದು. ಈ 4 ದಿನಗಳಲ್ಲಿ ನಿಮಗೆ ಲಭಿಸುವ ಒಂದು ಸಣ್ಣ ಮಾಹಿತಿಯೂ ಸಹ ಮುಂಬರುವ ದಿನಗಳಲ್ಲಿ ದೊಡ್ಡ ಪ್ರಯೋಜನವನ್ನು ನೀಡುವ ಸಾಧ್ಯತೆಯಿದೆ. ಶತ್ರುಗಳು, ಸ್ಪರ್ಧಿಗಳು ಮತ್ತು ನಿಮಗೆ ವ್ಯತಿರಿಕ್ತವಾಗಿರುವ ಪರಿಸ್ಥಿತಿಗಳ ಮೇಲೆ ಯಶಸ್ಸು ಸಾಧಿಸುವ ಸೂಚನೆಗಳು ಕಾಣಿಸುತ್ತಿವೆ. ಹಿಂದೆ ನಿಮ್ಮ ಕೆಲಸವನ್ನು ಅಡ್ಡಿಪಡಿಸಿದ್ದ ಕೆಲವು ಸಮಸ್ಯೆಗಳು ಈಗ ನಿಧಾನವಾಗಿ ಕಡಿಮೆಯಾಗುವ ಸಾಧ್ಯತೆಯಿದೆ. ಉದ್ಯೋಗ ರಂಗದಲ್ಲಿ ಇರುವವರಿಗೆ ತಮ್ಮ ಪ್ರತಿಭೆಯನ್ನು ಸಾಬೀತುಪಡಿಸಿಕೊಳ್ಳುವ ಅವಕಾಶ ಲಭಿಸಬಹುದು. ನಿಮ್ಮ ಮೇಲೆ ಅನುಮಾನ ವ್ಯಕ್ತಪಡಿಸಿದವರು ಸಹ ನಿಮ್ಮ ಕಾರ್ಯವೈಖರಿಯನ್ನು ಗುರುತಿಸುವ ಪರಿಸ್ಥಿತಿ ಬರಬಹುದು. ಈ ಸಮಯದಲ್ಲಿ ಕೋಪದಿಂದ ಪ್ರತಿಕ್ರಿಯಿಸುವುದಕ್ಕಿಂತ ಬುದ್ಧಿವಂತಿಕೆಯಿಂದ ನಡೆದುಕೊಳ್ಳುವುದು ಒಳ್ಳೆಯದು. ಕೆಲವರು ನಿಮ್ಮ ನಿರ್ಧಾರಗಳನ್ನು ವಿಮರ್ಶಿಸುವ ಸಾಧ್ಯತೆಯಿದ್ದಾಗ್ಯೂ ನೀವು ನಿಮ್ಮ ಗುರಿಯ ಮೇಲೆ ಗಮನ ಹರಿಸಲು ಸಾಧ್ಯವಾದರೆ ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು. ಆರೋಗ್ಯದ ಪರವಾಗಿಯೂ ಸಹ ಹಿಂದೆ ತೊಂದರೆ ನೀಡಿದ್ದ ಸಣ್ಣ ಸಮಸ್ಯೆಗಳಿಂದ ಉಪಶಮನ ಲಭಿಸುವ ಸೂಚನೆಗಳಿವೆ. ನ್ಯಾಯಾಲಯದ ಅಥವಾ ಅಧಿಕೃತ ವ್ಯವಹಾರಗಳಲ್ಲಿ ಇರುವವರಿಗೆ ಅನುಕೂಲಕರ ಮಾಹಿತಿ ದೊರೆಯಬಹುದು. ಶನಿಯ ಅನುಕೂಲಕರ ಪ್ರಭಾವದಿಂದಾಗಿ ಶಿಸ್ತಿನಿಂದ ಕೆಲಸ ಮಾಡುವವರಿಗೆ ಪ್ರಯೋಜನವಿರುತ್ತದೆ. ಈ ದಿನಗಳಲ್ಲಿ ನೀವು ತೋರಿಸುವ ತಾಳ್ಮೆ ಮತ್ತು ಛಲ ಮುಂಬರುವ ದಿನಗಳಲ್ಲಿ ಯಶಸ್ಸಿಗೆ ಬಲವಾದ ಬುನಾದಿಯಾಗಿ ಬದಲಾಗುವ ಸಾಧ್ಯತೆಯಿದೆ. ಜುಲೈ 19ರಿಂದ 22ರ ದಿನಾಂಕಗಳಲ್ಲಿ ಪಾಲುದಾರರು ಮತ್ತು ಪ್ರಮುಖ ವ್ಯಕ್ತಿಗಳೊಂದಿಗೆ ಸಂಬಂಧಗಳಿಗೆ ಸಂಬಂಧಿಸಿದ ವಿಷಯಗಳು ಆದ್ಯತೆ ಪಡೆಯುವ ಸಾಧ್ಯತೆಯಿದೆ. ಉದ್ಯೋಗ, ವ್ಯಾಪಾರ ಅಥವಾ ವೈಯಕ್ತಿಕ ಜೀವನದಲ್ಲಿ ನಿಮ್ಮೊಂದಿಗೆ ಒಟ್ಟಾಗಿ ಕೆಲಸ ಮಾಡುವ ವ್ಯಕ್ತಿಗಳ ಸಹಕಾರ ಅಗತ್ಯವಾಗುವ ಪರಿಸ್ಥಿತಿಗಳು ಬರಬಹುದು. ಈ ಸಮಯದಲ್ಲಿ ಒಂಟಿಯಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕಿಂತ ಇತರರ ಅಭಿಪ್ರಾಯಗಳನ್ನು ಸಹ ಕೇಳುವುದು ಒಳ್ಳೆಯದು. ವಿವಾಹಿತರಿಗೆ ಜೀವನ ಸಂಗಾತಿಯಿಂದ ಉತ್ತಮ ಬೆಂಬಲ ಲಭಿಸಿ ಕೆಲವು ಸಮಯದಿಂದ ಇದ್ದ ಸಣ್ಣ ಪುಟ್ಟ ಅಪಾರ್ಥಗಳನ್ನು ಸರಿಪಡಿಸಿಕೊಳ್ಳುವ ಅವಕಾಶ ಕೂಡ ಕಾಣಿಸುತ್ತದೆ. ಅವಿವಾಹಿತರಿಗೆ ಹೊಸ ಪರಿಚಯಗಳು ಏರ್ಪಡುವ ಸೂಚನೆಗಳಿವೆ. ಆದರೆ ಎದುರಿಗಿರುವ ವ್ಯಕ್ತಿಯನ್ನು ಸಂಪೂರ್ಣವಾಗಿ ಅರ್ಥಮಾಡಿಕೊಳ್ಳದೆ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಒಳ್ಳೆಯದಲ್ಲ. ವ್ಯಾಪಾರ ಪಾಲುದಾರಿಕೆಯಲ್ಲಿ ಇರುವವರು ಆರ್ಥಿಕ ವಿಷಯಗಳನ್ನು ಸ್ಪಷ್ಟವಾಗಿ ಇಡಬೇಕು. ಈ ದಿನಗಳಲ್ಲಿ ನಂಬಿಕೆ ಮತ್ತು ಪಾರದರ್ಶಕತೆ ತುಂಬಾ ಮುಖ್ಯವಾದವುಗಳು. ಶುಕ್ರನ ಪ್ರಭಾವದ ಕಾರಣದಿಂದಾಗಿ ನಿಮ್ಮ ಮಾತುಗಳಿಗೆ ಮೌಲ್ಯ ಹೆಚ್ಚಾಗುವ ಸಾಧ್ಯತೆಯಿದೆ. ಸರಿಯಾದ ವ್ಯಕ್ತಿಗಳೊಂದಿಗೆ ಏರ್ಪಡುವ ಸಂಬಂಧಗಳು ಮುಂಬರುವ ದಿನಗಳಲ್ಲಿ ನಿಮ್ಮ ಬೆಳವಣಿಗೆಗೆ ಉಪಯುಕ್ತವಾಗುವ ಸಾಧ್ಯತೆಯಿದೆ. ಅದಕ್ಕಾಗಿಯೇ ಈ ಸಮಯದಲ್ಲಿ ಸಂಬಂಧಗಳನ್ನು ಜಾಗ್ರತೆಯಿಂದ ಕಾಪಾಡಿಕೊಳ್ಳುವುದು ಒಳ್ಳೆಯದು. ಜುಲೈ 19ರಿಂದ 22ರ ದಿನಾಂಕಗಳಲ್ಲಿ ಬದಲಾವಣೆಗಳು ಮತ್ತು ರೂಪಾಂತರಗಳಿಗೆ ಸಂಬಂಧಿಸಿದ ಕೆಲವು ಪ್ರಮುಖ ಸೂಚನೆಗಳು ಕಂಡುಬರಬಹುದು. ಕೆಲವು ಸಮಯದಿಂದ ಒಂದೇ ರೀತಿಯಾಗಿ ಸಾಗುತ್ತಿದ್ದ ಪರಿಸ್ಥಿತಿಗಳಲ್ಲಿ ಈಗ ಹೊಸ ದಿಕ್ಕು ಕಾಣಿಸುವ ಸಾಧ್ಯತೆಯಿದೆ. ನೀವು ಮುಂದೂಡಿದ ಒಂದು ನಿರ್ಧಾರ ಮತ್ತೆ ನಿಮ್ಮ ಮುಂದೆ ಬರಬಹುದು. ಈ ಸಮಯದಲ್ಲಿ ಗತಕಾಲವನ್ನು ಹೆಚ್ಚಾಗಿ ಯೋಚಿಸುವುದಕ್ಕಿಂತ ಭವಿಷ್ಯದ ಮೇಲೆ ಗಮನ ಹರಿಸುವುದು ಒಳ್ಳೆಯದು. ಕೆಲವು ವಿಷಯಗಳು ನಿಮಗೆ ಅನುಕೂಲಕರ ರೀತಿಯಲ್ಲಿ ನಡೆಯದಿದ್ದರೂ ಸಹ ಅವುಗಳ ಹಿಂದೆ ಒಂದು ಒಳ್ಳೆಯ ಕಾರಣ ಇರಬಹುದಾದ ಸಾಧ್ಯತೆಯಿದೆ. ಆರ್ಥಿಕ ವಿಷಯಗಳಲ್ಲಿ ಜಾಗ್ರತೆ ಅಗತ್ಯವಾಗಿದ್ದಾಗ್ಯೂ ಭಯಪಡಬೇಕಾದ ಪರಿಸ್ಥಿತಿಗಳು ಕಾಣಿಸುತ್ತಿಲ್ಲ. ಉದ್ಯೋಗ ಅಥವಾ ವ್ಯಾಪಾರದಲ್ಲಿ ಹೊಸ ಜವಾಬ್ದಾರಿಗಳು ಬರುವ ಸೂಚನೆಗಳಿವೆ. ಮೊದಲು ಅವು ಭಾರವಾಗಿ ಅನಿಸಿದರೂ ನಂತರ ಅವುಗಳೇ ನಿಮ್ಮ ಬೆಳವಣಿಗೆಗೆ ಕಾರಣವಾಗಬಹುದು. ಮನಸ್ಸಿನಲ್ಲಿರುವ ಅನಗತ್ಯ ಭಯಗಳನ್ನು ಕಡಿಮೆ ಮಾಡಿ ಆತ್ಮವಿಶ್ವಾಸದಿಂದ ಮುನ್ನಡೆಯುವುದು ಒಳ್ಳೆಯದು. ಈ ದಿನಗಳಲ್ಲಿ ನಡೆಯುವ ಸಣ್ಣ ಬದಲಾವಣೆಗಳು ಸಹ ಮುಂಬರುವ ದಿನಗಳಲ್ಲಿ ದೊಡ್ಡ ಅವಕಾಶಗಳಿಗೆ ಮಾರ್ಗ ತೋರಿಸುವ ಸಾಧ್ಯತೆಯಿದೆ. ಅದಕ್ಕಾಗಿಯೇ ಪ್ರತಿ ಪರಿಸ್ಥಿತಿಯನ್ನು ಸಕಾರಾತ್ಮಕ ದೃಷ್ಟಿಯಿಂದ ಸ್ವೀಕರಿಸುವುದು ಒಳ್ಳೆಯದು. ಒಟ್ಟಾರೆಯಾಗಿ ಪರಿಶೀಲಿಸಿದರೆ ವೃಷಭ ರಾಶಿಯಲ್ಲಿ ಜನಿಸಿದವರಿಗೆ ಇದು ಯೋಚಿಸಿ ಹೆಜ್ಜೆ ಇಡಬೇಕಾದ ಸಮಯವಾಗಿ ಕಾಣಿಸುತ್ತದೆ. ಜುಲೈ 19ರಿಂದ 22ರವರೆಗಿನ ಈ 4 ದಿನಗಳಲ್ಲಿ ಆರ್ಥಿಕ ವಿಷಯಗಳು, ಕೌಟುಂಬಿಕ ಜವಾಬ್ದಾರಿಗಳು, ಉದ್ಯೋಗದ ಅವಕಾಶಗಳು ಮತ್ತು ವೈಯಕ್ತಿಕ ನಿರ್ಧಾರಗಳು ಎಲ್ಲವೂ ಒಂದಕ್ಕೊಂದು ಬೆಸೆದುಕೊಂಡು ಇರುವ ಸಾಧ್ಯತೆಯಿದೆ. ಆತುರಕ್ಕಿಂತ ತಾಳ್ಮೆ, ಭಾವೋದ್ವೇಗಗಳಿಗಿಂತ ಸ್ಪಷ್ಟವಾದ ಆಲೋಚನೆ, ಖರ್ಚುಗಳಿಗಿಂತ ಯೋಜನೆಗೆ ಹೆಚ್ಚಾಗಿ ಆದ್ಯತೆ ನೀಡಿದರೆ ಉತ್ತಮ ಫಲಿತಾಂಶಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ. ಕೆಲವು ವಿಷಯಗಳು ವಿಳಂಬವಾಗಿ ನಡೆದರೂ ನಿರಾಶೆಗೊಳ್ಳಬೇಕಾದ ಅಗತ್ಯವಿಲ್ಲ. ಶನಿಯ ಪ್ರಭಾವದ ಕಾರಣದಿಂದಾಗಿ ವಿಳಂಬವಾಗಿ ಬಂದ ಫಲಿತಾಂಶಗಳು ದೀರ್ಘಕಾಲ ಉಳಿಯುವ ಸಾಧ್ಯತೆಯಿರುತ್ತದೆ. ಶುಕ್ರನ ಅನುಗ್ರಹದಿಂದಾಗಿ ವೈಯಕ್ತಿಕ ಆಕರ್ಷಣೆ, ಸಂಬಂಧಗಳು ಮತ್ತು ಸಾಮಾಜಿಕ ಗೌರವ ಹೆಚ್ಚಾಗುವ ಸೂಚನೆಗಳಿವೆ. ಕುಟುಂಬದ ಸದಸ್ಯರ ಸಲಹೆಗಳನ್ನು ಗೌರವಿಸುವುದು, ಆರೋಗ್ಯದ ಮೇಲೆ ಗಮನ ಹರಿಸುವುದು ಮತ್ತು ಹಣದ ವಿಷಯದಲ್ಲಿ 1-2 ಬಾರಿ ಯೋಚಿಸುವುದು ಈ ಸಮಯದಲ್ಲಿ ನಿಮಗೆ ಉಪಯುಕ್ತವಾಗುತ್ತದೆ. ಒಟ್ಟಾರೆಯಾಗಿ ನೋಡಿದರೆ ಈ 4 ದಿನಗಳು ನಿಮ್ಮ ಜೀವನದಲ್ಲಿ ಸಣ್ಣ ಆದರೆ ಮೌಲ್ಯಯುತವಾದ ಬದಲಾವಣೆಗಳಿಗೆ ಬುನಾದಿ ಹಾಕುವ ಸಮಯವಾಗಿ ಕಾಣಿಸುತ್ತದೆ. ಈ ರಾಶಿಫಲಗಳು ನಿಮಗೆ ಇಷ್ಟವಾಗಿ ಉಪಯುಕ್ತವಾಗಿ ಅನಿಸಿದರೆ ವಿಡಿಯೋವನ್ನು ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ.
ಇಂತಹ ಮತ್ತಷ್ಟು ರಾಶಿಫಲಗಳು ಮತ್ತು ಜ್ಯೋತಿಷ್ಯ ವಿಶ್ಲೇಷಣೆಗಳಿಗಾಗಿ ನಮ್ಮ ಶ್ರೀ ಗುರು ಜ್ಯೋತಿಷ್ಯ ವಾಣಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.